ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತರ. ಆದ್ಮೇಲೆ ವೆಸ್ಟ್ ಬೆಂಗಾಲ್ ಬಹಳ ಪ್ರಮುಖವಾದ ರಾಜ್ಯ ಇವತ್ತು. ಯಾಕಂದ್ರೆ ಇಲ್ಲೊಂದು ಮೋದಿ ಅವ್ರು ಗೆದ್ದು ಬಿಟ್ಟರೆ ಮುಗಿದೋಯ್ತು ಅವ್ರ ಅವರು ಯಾರಿಲ್ಲ. ಯಾಕಂದ್ರೆ 2024ರ 240 ಸೀಟುಗಳನ್ನು ಲೋಕಸಭೆಯಲ್ಲಿ ಗೆದ್ದಂಥ ಒಂದು ರೀತಿಯಿಂದ ಗೆಲ್ತಾ ಸೋತು NDA ಜೊತೆಗೂಡಿ ಸರ್ಕಾರ ರಚಿಸಿದ ಮೋದಿ ಅವ್ರಿಗೆ ಭವಿಷ್ಯ ಶೂನ್ಯನೋ ಅಂದಾಗ ಹೊಸ ಪ್ಲಾನ್ಗಳನ್ನು ಗೆಲ್ಲಲೇಬೇಕು ಚುನಾವಣೆಗಳನ್ನು ಅನ್ನೋ ದಿಶೆಯಲ್ಲೇ SIR ಅನೇಕ ಮಾರ್ಪಾಡುಗಳನ್ನು ಮಾಡಿದರು. ಅನೇಕ ಮತದಾರರ ಹೆಸರುಗಳು ಹೋಗಿದ್ದಾವೆ. ಈಗ ನಿಮ್ಗೆ ಗೊತ್ತಿದ್ದ ವಿಷಯ ಅದ. ಅದರಲ್ಲೂ ಈಗ ವೆಸ್ಟ್ ಬೆಂಗಾಲ್ದಲ್ಲೂ 90 ಲಕ್ಷ ಮತದಾರ ಹೆಸರು ಕಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಒಳನುಸುಳುಕೋರು ಅವರು ಇವರು ಅಂತೇಳಿ ಸತ್ತವರು ಅಂತೇಳಿ ಯಾರನ್ನು ತೆಗೆದುಹಾಕಿ ಹೋಗೋದ್ಬಿಟ್ಟಿದ್ದಾರೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಔಷಧ ತೆಗೆದುಹಾಕಿ ಹೋಗೋದ್ಬಿಟ್ಟಿದ್ದಾರೆ. ಈ ನೆಕ್ಸ್ಟ್ ಕರ್ನಾಟಕಕ್ಕೆ ಮತ್ತು ಉತ್ತರ ಪ್ರದೇಶಕ್ಕೆ ಅದು ಆ ಮತ ನೋಡೋಣಿಲ್ಲ. ಇಲ್ಲಿ ಗೆದ್ರಪ್ಪ ಅಂತಂದ್ರೆ ಮೋದಿ ಅವರು ಇನ್ನೊರು ಸೋಲರಿಯದು ಸರ್ದಾರ್. ಯಾಕಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಹೌದು ಬಲಿಷ್ಠ ಸರ್ಕಾರ ಕಟ್ಟಿದ್ದಾರೆ ಒಪ್ಪನು. ಆದರೆ ಮಮತಾ ಬ್ಯಾನರ್ಜಿ ಅವರಷ್ಟೇ ಇಡೀ ಒಂದು ರಾಜ್ಯವನ್ನು ತನ್ನ ಕಪ್ಪಿಮಿಷ್ಟ ಇಟ್ಕೊಂಡಂಥವ್ರಲ್ಲ. ಜೊತೆಗೆ ಜನಸಂಪರ್ಕದಲ್ಲಿ ಭಾರತದಲ್ಲಿ ಇವತ್ತು ವೆಸ್ಟ್ ಬೆಂಗಾಲದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಮಮತಾ ಬ್ಯಾನರ್ಜಿ ಅವರು. ಹೀಗಾಗಿ ಅವರನ್ನು ಸೋಲಿಸೋದು ಅಂದ್ರೆ ವಿರೋಧ ಪಕ್ಷನ ಧರಾಶಾಹಿ ಮಾಡಿದಂಗೆ ಮುಗಿಸಿಬಿಟ್ಟಾಗ ಅಂದಾಗ ಇಂಥ ಒಂದು ಪ್ರಸಂಗದಲ್ಲೇ ಪ್ರಥಮ ಹಂತದ ಚುನಾವಣೆಯಲ್ಲೇ ಎಷ್ಟು ಸಾಧ್ಯದೋ ಅಷ್ಟು ಮ್ಯಾಕ್ಸಿಮಮ್ ಕಟ್ಟಾಗಿದೆ. ಜೊತೆಗೆ ಕಳೆದ ಸಲ ಚುನಾವಣೆಯಲ್ಲಿ ಮತ ಹಾಕಿದಂಥವ್ರು ಸಹಿತ ಹೆಸರುಗಳು ತೆಗೆದು ಹಾಕಿಬಿಟ್ಟಿದ್ದಾರೆ. 27 ಲಕ್ಷ ಟೋಟಲ್ ಆಗ್ತಾವೆ. ಮೊದಲೇ ಹಂತದಲ್ಲೇ 14 ಲಕ್ಷ ಜನ ಕಟ್ ಮಾಡಿದರೆ ಎರಡನೇ ಹಂತದಲ್ಲಿ 13 ಲಕ್ಷ. ಮೊದಲನೇ ಹಂತದಲ್ಲಿ ಒಂದು 100-150 ಜನಕ್ಕೆ ಏನೋ ವೋಟಿಂಗ್ ಸಿಕ್ಕದಂತ. ಇನ್ನು ಎರಡನೇ ಹಂತದಲ್ಲಿ ಅಷ್ಟೇ ಸಿಗ್ತದೆ. ಯಾಕಂದರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲರೂ ಚೆಕ್ ಮಾಡಿ ಹೇಳಿದ್ರೆ ಟೈಮ್ ತೊಗೊಳ್ತದೆ. ಹೀಗಾಗಿ ಮತ್ತದು ಅಲ್ಲೇ ಅಂದರೆ ಇಂಥ ಒಂದು ಪ್ರಸಂಗ ಮಾಡಿಕೊಂಡು ಇಡೀ ಒಂದು ಚುನಾವಣಾ ಆಯೋಗನ ತಮ್ಮ ಕಪ್ಪಿಮಿಸ್ಟ್ ಇಟ್ಕೊಂಡಂಥ ನಮ್ಮ ಮೋದಿಯವರು ಇವತ್ತು ಅದರ ಜೊತೆಗೆ ಕೊನೆಯ ಹಂತದ ಪ್ರಚಾರ ಸಂದರ್ಭ